ನೂತನವಾದ ಮನಸ್ಸು. ಹೌ ಟು ರಿನ್ಯೂ ಯುವರ್ ಮೈಂಡ್. ಐ ವಾಂಟ್ ಟು ಟಾಕ್ ಅಬೌಟ್ ದಿಸ್. ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ 22-24. ಯೇಸು ಪ್ರತ್ಯುತ್ತರವಾಗಿ ಅವರಿಗೆ ಹೇಳಿದ್ದೇನೆಂದರೆ, ದೇವರಲ್ಲಿ ನಂಬಿಕೆ ಇಡಿರಿ. ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಹೃದಯದಲ್ಲಿ ಸಂಶಯ ಪಡದೆ ತಾನು ಹೇಳಿದವುಗಳು ಆಗುವೆಂದು ನಂಬಿದರೆ ಅವನು ಹೇಳಿದಂತೆಯೇ ಆಗುವುದು. ಆದ ಕಾರಣ ನಾನು ನಿಮಗೆ ಹೇಳುವುದೇನೆಂದರೆ, ನೀವು ಪ್ರಾರ್ಥನೆ ಮಾಡುವಾಗ ಯಾವುಗಳನ್ನು ಆಶಿಸುತ್ತೀರೋ ಅವು ನಿಮಗೆ ಸಿಕ್ಕುವೆಂದು ನಂಬಿರಿ ಮತ್ತು ಅವುಗಳನ್ನು ನೀವು ಹೊಂದುವಿರಿ. ನಾವು ನೋಡುವಂಥ ಈ ಜೀವಿತದಲ್ಲಿ ಕೆಲವು ಸಮಸ್ಯೆಗಳು ದೀರ್ಘಕಾಲ ಇರುತ್ತೆ. ಈ ದೀರ್ಘಕಾಲ ಸಮಸ್ಯೆಗಳು ಏನಾಗೋಗುತ್ತಂತೆ, ಬೆಟ್ಟಗಳು. ಎಷ್ಟು ಜನಕ್ಕೆ ನೀವು ಹುಟ್ಟಾಗ್ಲಿಂದ ಇದೆ ಬೆಟ್ಟಗಳು. ಯಾಕೆ ಇಲ್ಲಿ ಬೆಟ್ಟಗಳು ಅಂತಾನೆ? ಲೆಟ್ಸ್ ಇವನ್ ಗೋ ಟು 22. ಅದಕ್ಕೆ ಯೇಸು ಪ್ರತ್ಯುತ್ತರವಾಗಿ ಅವರಿಗೆ ಹೇಳಿದ್ದೇನೆಂದರೆ, ದೇವರಲ್ಲಿ ನಂಬಿಕೆ ಇಡಿ. ವಾಟ್ ಇಸ್ ಫೇತ್? ಹೌ ಟು ರಿನ್ಯೂ ಯುವರ್ ಮೈಂಡ್ ವಿತ್ ಫೇತ್. ವಿಶ್ವಾಸದಿಂದ ನಮ್ಮ ಮನಸ್ಸನ್ನು ಹೇಗೆ ನೂತನಗೊಳಿಸ್ಕೋಬಹುದು. 23 ನೋಡೋಣ. ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ, ಅಂದ್ರೆ ಎಷ್ಟೋ ಕಾಲದಿಂದ ಇದೆ ಈ ಸಮಸ್ಯೆ. 5 ವರ್ಷ, 10 ವರ್ಷ, 15 ವರ್ಷಗಳು, 20 ವರ್ಷಗಳು, 30 ವರ್ಷಗಳು, ಇಲ್ಲದೆ ಹೋದ್ರೆ ಎಷ್ಟೋ ಕಾಲದಿಂದ ಇದೆ. ನಾವೇನಂದ್ರೆ ಅದರೊಂದಿಗೆ ಅಡ್ಜಸ್ಟ್ ಆಗೋಗುತ್ತೇವೆ. ಈ ಕಾಲು ಸರಿ ಹೋಗುವುದಿಲ್ಲ, ಈ ವ್ಯಾಧಿ ಕಮ್ಮಿ ಆಗೋದಿಲ್ಲ, ಈ ಸಾಲ ಹೋಗುವುದಿಲ್ಲ, ಈ ವ್ಯಕ್ತಿ ಬದಲಾಗನು, ನನ್ನ ಪರಿಸ್ಥಿತಿ ಇಷ್ಟೇ, ಇದು ಇಷ್ಟೇ, ಹೀಗೆ ಬಹಳ ಕಾಲದಿಂದ ಇರುವುದರಿಂದ ಏನಂದ್ರೆ ಯಾರೂ ಅದನ್ನೇನು ಮಾಡಲಾಗಲ್ಲ. ಯಾವ ಮಾನವನ್ ಕೂಡ ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ. ಆದ್ರೆ ದೇವ್ರು ಏನ್ ಹೇಳುತ್ತಿದ್ದಾನಂದ್ರೆ, ನನ್ನಲ್ಲಿ ವಿಶ್ವಾಸವು ಎಂಥದ್ದು ಅಂದ್ರೆ, ಅಂಥದ್ದು ಒಂದು ಹಳೇದಾಗಿ ಇದು ಊರ್ಕೊಂಡು ಹೋಗ್ಬಿಟ್ಟಿದೆ, ಇದು ಹಾಗೆ ಇರುತ್ತೆ ಅಂತ ಅನ್ಕೊಳ್ಳುವಂತ ಬೆಟ್ಟವನ್ನು ಕೂಡ ನೋಡಿ ನೀನು ಏನನ್ಬೇಕಂತೆ, ಏಳು. ಅದು ಎದ್ದು ಏಳಲ್ಪಟ್ಟು ಎಲ್ಲಿ ಬೀಳಬೇಕಂತೆ? ಸಮುದ್ರದಲ್ಲಿ ಬೆಟ್ಟ ಬಿದ್ದರೆ ಮತ್ತೆ ಕಾಣುವಂಥ ಚಾನ್ಸು ಇರುವುದಿಲ್ಲ. ಸೊ ಹೀಗೆ ನೀನು ನಿನ್ನ ಮನಸ್ಸನ್ನು ಏನು ಮಾಡಬೇಕಂತೆ? ನೂತನಗೊಳಿಸ್ಕೋಬೇಕಂತೆ. ರಿನ್ಯೂವಿಂಗ್ ಯುವರ್ ಮೈಂಡ್ ವಿತ್ ಗಾಡ್ ಕೈಂಡ್ ಆಫ್ ಫೇತ್. ರಿನ್ಯೂವಿಂಗ್ ಯುವರ್ ಮೈಂಡ್ ವಿತ್ ಗಾಡ್ಸ್ ಎಬಿಲಿಟಿ. ಅಂತ ಬೆಟ್ಟವನ್ನು ನೀನು ನೋಡಿ ಇದು ಎತ್ತಲ್ಪಟ್ಟು ಸಮುದ್ರದಲ್ಲಿ ಬಿದ್ದೋಗಬೇಕಂತ ಹೇಳಿದರೆ, ತನ್ನ ಮನಸ್ಸಲ್ಲಿ ಸಂದೇಹಿಸದೆ ಆತನು ಹೇಳಿದ್ದು ನಡೆಯುತ್ತೆ ಎಂದು ನಂಬಿದರೆ, ಸಂದೇಹಿಸಿದಂತೆ ಹೇಗೆ ಹೇಳಬಲ್ಲೆ? ನನಗೆ ಅಸಾಧ್ಯವಾದ ನನ್ನಿಂದ ಆಗೋದಿಲ್ಲ, ಆದರೆ ಈ ದೇವರಿಗೆ ಸಾಧ್ಯವು. ಆದ್ರಿಂದ ನೀನು ಏನು ಮಾಡ್ಬೇಕಂತೆ? ಇಲ್ಲಿ ಪ್ರಾರ್ಥನೆ ಮಾಡ್ಬೇಕಂತೆ. ಇನ್ನೊಂದು ಏನು ಮಾಡಬೇಕಂತೆ? ಬೆಟ್ಟವನ್ನು ನೋಡಿ ಇದು ಕದಲಿಸಲ್ಪಟ್ಟು ಇಲ್ಲಿಂದ ಹೋಗ್ಬೇಕಂತ ಅಂತ ಮನಸ್ಸಿನಾಗ ಇರಬೇಕು. ಒಂದೇ ಸರಿ ಹೋಗ್ಬೋದು, ಸ್ಲೋ ಆಗಿ ಮೊದಲನೇ ಸಾರಿ ಹೋಗು ಅಂತ ಹೇಳ್ತಿ, ಪ್ರಾರ್ಥನೆ ಮಾಡುತ್ತಿ, ಅದು ಮಾಡುತ್ತಿ. ಆದ್ರೆ ಮತ್ತೆ ಈ ವಾಕ್ಯವನ್ನು ನೋಡಿ ನೂತನಪಡಿಸ್ಕೊಳ್ತಿ. ಯಾಕೆಂದ್ರೆ ಮತ್ತೆ ಸಂಜೆಗೆಲ್ಲ ಅದಲ್ಲೇ ಇರುತ್ತೆ. ಯಾವಾಗಾದ್ರೂ ವಾಕ್ಯ ಕೇಳಿ ಪ್ರಯತ್ನ ಮಾಡಿದಂತ ಸ್ವಲ್ಪ ನಿನಗೆ ಚೆನ್ನಾಗಿರುತ್ತೆ, ಅದು ಹೋಗುತ್ತೇನೋ ಅಂತ. ಮನೆಗೆ ಹೋದ ನಂತರ 1 ಗಂಟೆ 2 ಗಂಟೆ 3 ಗಂಟೆ ಆ ಬೆಟ್ಟವನ್ನು ಹಾಗೆ ನೋಡಿ ಮತ್ತೆ ಇಷ್ಟೇ ಬಿಡು ಅಂತ ನಿರುತ್ಸಾಹದಿಂದ ಮಲಗುತ್ತಿ. ಅದು ಮಾಮೂಲದ್ದೇ. ಆದ್ರೆ ಹಾಗೆ ಯುದ್ಧ ಮಾಡುತ್ತಿದ್ದೇವೆ ಅನ್ಕೊಳ್ಳಿ, ಆಗ ಏನಾಗುತ್ತಂದ್ರೆ ನಿನ್ನ ವಿಶ್ವಾಸ ಬೀಳುತ್ತಾ ಇರುತ್ತೆ. ಈ ಬೆಟ್ಟ ಇಷ್ಟೇ, ಆದ್ರೆ ದೇವರು ಇದನ್ನು ತೆಗೆದಾಕುತ್ತಾನೇನೋ, ಏನೋ ಕೊಳ್ಳೆ ತೆಗೆದಾಕ್ಬಿಡುತ್ತೇನೆ ಅಂತ ನಿನ್ನ ವಿಶ್ವಾಸ ಬೆಳೆದು ಒಂದಿನ ಬೆಟ್ಟ ಹೊಟ್ಟೋಗುತ್ತೆ. ವಿಶ್ವಾಸಕ್ಕೆ ಒಂದು ಸಾಮರ್ಥ್ಯತೆ ಇದೆ. ಅದು ಏನೋ ಗೊತ್ತಾ? ವಿಶ್ವಾಸವು ದೊಡ್ಡದಾಗಿ ಬೆಳಿಬೇಕು. ಅದಕ್ಕೆ ದೇವರು ಅದನ್ನು ಯಾವ ಸಂಗ ಹೋಲಿಸಿದ್ದಾನೆ? ಸಾಸಿವೆ ಕಾಳು. ವಾಕ್ಯವನ್ನು ಯಾವುದರಿಂದ ಹೋಲಿಸಿದ್ದಾನೆ? ಬೀಜದಿಂದ. ಬೀಜವೇ ಇಲ್ಲದೆ ಹೋದರೆ ಈ ಭೂಮಿ ಮೇಲೆ ಏನೂ ಇರುತ್ತಿರಲಿಲ್ಲ, ಮಾನವ ಕೂಡ ಇರುವುದಿಲ್ಲ. ಸೊ ಅದಕ್ಕೆ ದೇವರು ತನ್ನ ಮಕ್ಕಳನ್ನು ಏನು ಮಾಡುತ್ತಾನಂತೆ? ಮನಸ್ಸನ್ನು ನೂತನ ಪಡಿಸುತ್ತಾನಂತೆ. ಹಿ ವಿಲ್ ರಿನ್ಯೂ ಯುವರ್ ಫೇತ್. ಸೊ ಸಮ್ಟೈಮ್ಸ್ ಯು ನೀಡ್ ಟು ಥಿಂಕ್ ಅಬೌಟ್ ದಿಸ್ ಮೌಂಟೇನ್ಸ್. ಆಗಾಗ ನೀನೇನೆಂದ್ರೆ ಈಗ ಇರುವಂತ ಸಮಸ್ಯೆಗಳು, ಇದು ಅದು ಇವೆಲ್ಲವನ್ನು ನಿಲ್ಲಿಸಿ ಇತರರ ಭವಿಷ್ಯತ್ತು, ಮಕ್ಕಳ ಭವಿಷ್ಯತ್ತು, ಅದರ ಮೇಲೆ ಹೋಗುತ್ತಾ ಇರುತ್ತೆ. ದೇವರಿಗೆ ಮಹಿಮೆ ಹೇಗೆ ಬರುತ್ತೆ ಅಂದ್ರೆ, ನಿನ್ನ ಮನಸ್ಸು ನೂತನ ಪಡಿಸಿಕೊಂಡು ಎಂಥ ಬೆಟ್ಟವಾದರು. ಯಾಕೆಂದ್ರೆ ನಿನ್ನ ಜೀವಿತದಲ್ಲಿರುವಂಥ ಬೆಟ್ಟಗಳು ನಿನಗೆ ಅಲ್ಲ, ನಿನ್ನ ಬಂಧುಗಳಿಗೆ, ನಿನ್ನ ಪಕ್ಕದಲ್ಲಿರೋರಿಗೆ, ನಿನ್ನ ಸ್ಟಾಫ್ಗೆ, ಬಹಳ ಜನರಿಗೆ ಗೊತ್ತು ನಿನ್ನ ಬೆಟ್ಟಗಳು. ಈಕೆಗೆ ಈ ಕಷ್ಟ ಇದೆ, ಈಕೆಗೆ ಹೀಗಿದೆ. ಇನ್ನ ಬೆಟ್ಟವು ನಿನ್ನ ಬಂಧುಗಳಿಗೆ ಚೆನ್ನಾಗಿ ಗೊತ್ತು, ಬಹಳ ಜನಕ್ಕೆ ಗೊತ್ತು. ಯಾವಾಗಾದ್ರೆ ನೀನು ನಿನ್ನ ಮನಸ್ಸನ್ನು ನೂತನ ಪಡಿಸಿಕೊಂಡು ಈ ಬೆಟ್ಟವನ್ನು ತೆಗೆದುಹಾಕಿ ಸಮುದ್ರದಲ್ಲಿ ಬಿಸಾಕುತ್ತೀಯೋ, ಆಗ ಆ 100 ಜನ ಬಂಧುಗಳಿಂದ ಆ ಸಾಕ್ಷ್ಯವು 1000 ಜನಕ್ಕೆ ಹೋಗುತ್ತೆ. ದಟ್ ಮಿರಾಕಲ್ ವಿಲ್ ಗೋ ಟು ಥೌಸಂಡ್ಸ್ ಆಫ್ ಪೀಪಲ್. ದಟ್ಸ್ ಹೌ ದ ಲಾರ್ಡ್ ವಾಂಟ್ಸ್ ಯು ಟು ರಿನ್ಯೂ ಯುವರ್ ಮೈಂಡ್. ಯಾರ್ಯಾರಾದ್ರೆ ಇಲ್ಲಿವರೆಗೂ ಕೆಲವು ವಿಷಯಗಳು ಫಿಕ್ಸ್ ಆಗಿಬಿಟ್ಟಿದ್ದೀರೋ, ಓಕೆ, ಕೆಲವು ವಿಷಯದಲ್ಲಿ ಕಾಂಪ್ರಮೈಸ್ ಆಗೋಗಿ ಇದು ಇನ್ನು ನಡೆಯುವುದಿಲ್ಲ ಅಂದುಕೊಳ್ಳುತ್ತಿದ್ದೀರೋ, ದೇವರು ಈ ದಿನ ನಿಮ್ಮ ಮನಸ್ಸನ್ನು ನೂತನ ಪಡಿಸಿ ಆ ಬೆಟ್ಟಗಳನ್ನು ತೆಗೆದುಹಾಕುತ್ತಿದ್ದಾನೆ. ಯಾವ ಬೆಟ್ಟವಾದ ನಿಮಗೆ ತೊಂದರೆ ಕೊಡುತ್ತಿದೆಯೋ, ಮೇ ಬಿ ಕೆಲವು ವ್ಯಾಧಿಗಳು ಹೋಗುತ್ತಿಲ್ಲವೇನೋ, ಕೆಲವು ನೋವುಗಳು ಹೋಗುತ್ತಿಲ್ಲವೇನೋ, ಕೆಲವು ದುರಾತ್ಮಗಳು ಕಷ್ಟ ಕೊಡ್ತಿದ್ಯೇನೋ, ಕೆಲವರು ಬಂಧುಗಳು ಕಷ್ಟ ಕೊಡ್ತಿದ್ದಾರೇನೋ. ಬೆಟ್ಟ ಅಂದ್ರೆ ಆ ಬುದ್ಧಿ, ಆ ತತ್ವವು
ಓಕೆ, ನಮ್ಮ ದೇವರು ಸೌಲನೆ ಪೌಲನಿಗೆ ಹೇಗೆ ಬದಲಾಯಿಸಿದನೋ, ಹೊಸ ಒಡಂಬಡಿಕೆಯಲ್ಲಿ ದೇವರು ಏನ್ ಮಾಡುತ್ತಾನಂದ್ರೆ, ನಿನ್ನಲ್ಲಿ ವಿಶ್ವಾಸವಿಟ್ಟಾಗ ಆತನ ಮಾತು ಹೇಳುತ್ತಾನೆ, ಮನುಷ್ಯರೇನು ತಂದೆ ತಾಯಿಗಳೇನು ಎಲ್ಲರೂ ನನ್ನ ವಶದಲ್ಲಿದ್ದಾರೆ. ನೋಡು, ನಾನು ಫರೋ ಹೃದಯವನ್ನು ಕಠಿಣ ಮಾಡುತ್ತಿದ್ದೇನೆ, ಅವನು ನನಗೆ ಅವಕಾಶ ಕೊಡಲಿಲ್ಲ, ಇನ್ನ ಕಠಿಣ ಆಗೋಗಿ. ಅದೇ ಇಸ್ರಾಯೇಲ್ ಏನು ಹೇಳುತ್ತಿದ್ದಾನೆ ಅಂದ್ರೆ, ಅಬ್ರಹಾಂ ಮಕ್ಕಳಾದ್ರಿಂದ ನಾನು ಬರುವಂತ ದಿನಗಳಲ್ಲಿ ಅವರಿಗೆ ಕಲ್ಲಿನ ಹೃದಯವನ್ನು ತೆಗೆದಾಕಿ ಮಾಂಸದ ಹೃದಯವನ್ನು ಕೊಡುತ್ತಾನಂತೆ. ಸೊ ಗಾಡ್ ಕ್ಯಾನ್ ಡೂ ದ್ಯಾಟ್. ಹೀಗೆ ಗಂಡ ಹೆಂಡತಿ ಸಮಸ್ಯೆ ಇದ್ದಾಗ ದೇವರು ಆ ಕಲ್ಲಿನ ಹೃದಯವನ್ನು ತೆಗೆದುಹಾಕಿ ಆ ಗಂಡನಿಗೆ, ಆ ಹೆಂಡತಿಗೆ ಮಾಂಸದ ಹೃದಯವನ್ನು ದಯ ಮಾಡಲಿ. ಗಾಡ್ ಕ್ಯಾನ್ ಈವನ್ ಡೂ ದ್ಯಾಟ್. ಹಿ ಕ್ಯಾನ್ ಚೇಂಜ್ ಸಮ್ ಥಿಂಗ್ಸ್. ಈ ದಿನದಿಂದ, ಈ ವರ್ಷದ ಕೊನೆಯೊಳಗೆ ಬೆಟ್ಟವನ್ನು ನೀವು ಸಮುದ್ರದಲ್ಲಿ ಬಿಸಾಕಿರಿ. ಸೊ ದಿಸ್ ಇಸ್ ಹೌ ಯು ನೀಡ್ ಟು ರಿನ್ಯೂ ಯೋರ್ ಮೈಂಡ್. ಎಲ್ಲರೂ ಹೇಳಿ, ನನ್ನ ಬೆಟ್ಟವನ್ನು ದೇವರು ತೆಗೆದಾಕಬಲ್ಲನು. ಅಂದ್ರೆ ಏನು ಹೇಳುತ್ತಿದ್ದಾನೆ, ನನ್ನ ಪ್ರಾರ್ಥನೆಗೆ ಉತ್ತರ ಬಂದು ಬಿಟ್ಟಿದೆ. ಜೀವಿತ ಕಾಲವೆಲ್ಲ ಈ ಔಷಧಿಗಳೇ ಉಪಯೋಗಿಸ್ತಿದ್ದೇವೆ, ಇನ್ನು ಔಷಧಿ ಇಲ್ಲದೆ ನನ್ನ ಜೀವಿತ ನಡೆಯುವುದಿಲ್ಲ ಅನ್ನೋಂಥವ್ರು ಈ ದಿನದಿಂದ ಆ ಬೆಟ್ಟದಿಂದ ಹೊರಗೆ ಬರಲಿ. ಯು ವಿಲ್ ಕಮಾಂಡ್ ಅಂಡ್ ಕಮ್ ಔಟ್ ಆಫ್ ದಟ್ ಮೌಂಟೇನ್. ದಟ್ಸ್ ಎ ಮೌಂಟೇನ್. ಯು ನೀಡ್ ಟು ಕಮ್ ಔಟ್ ಆಫ್ ದಟ್ ಮೌಂಟೇನ್ ಆಫ್ ಮೆಡಿಟೇಷನ್, ಪಾವರ್ಟಿ. ನಿನ್ನ ಸಾಲ ತೆಗೆದುಕೊಳ್ಳುವಂತ ಮನೆ ಸಾಲ ಕೊಡುವಾಗ ಆಗಲಿ. ಯು ನೀಡ್ ಟು ಡೆವಲಪ್ ದಿಸ್ ಕೈಂಡ್ ಆಫ್ ಫೈತ್. ಓಕೆ, ಇನ್ನು ಇಷ್ಟೇ ಅಂತ ಅಡ್ಜಸ್ಟ್ ಆಗೋಗ್ಬಾರ್ದು. ಯು ನೀಡ್ ಟು ಮೂವ್ ಸಮ್ ಮೌಂಟೇನ್ಸ್. ಎಷ್ಟು ಜನರು ನಿಮ್ಮ ಬೆಟ್ಟಗಳನ್ನು ಕದಲಿಸ್ಬೇಕು ಅನ್ಕೊಳ್ತಿದ್ದೀರಿ? ಇನ್ನೂ ಜಾಸ್ತಿ ಬೆಟ್ಟಗಳಿರುತ್ತೆ. ಓಕೆ, ಕೋಪ ಅನ್ನುವಂಥ ಬೆಟ್ಟ, ಓಕೆ, ಕೆಟ್ಟ ಅಭ್ಯಾಸ ಅನ್ನುವಂಥ ಬೆಟ್ಟ, ಕೆಟ್ಟ ಆಲೋಚನೆಗಿರುವಂಥ ಬೆಟ್ಟ, ಕೆಟ್ಟ ಬುದ್ಧಿ ಅನ್ನುವಂಥ ಬೆಟ್ಟ, ಪಾಪವು, ವಿಷಯಗಳು, ಪಾಪದ ಕೆಲಸಗಳು, ಇವು ಕೂಡ ಬೆಟ್ಟವೇ. ಕ್ಷಮಿಸಲಾರಂತ ಮನಸ್ಸು, ದ್ವೇಷ, ಈ ಬೆಟ್ಟಗಳನ್ನು ಕೂಡ ನೀವೆಲ್ಲರೂ ಕದಲಿಸಿ ಇವೆಲ್ಲವನ್ನು ಕೂಡ ಸಮುದ್ರದಲ್ಲಿ ಬಿಸಾಡಿರಿ. ದಟ್ಸ್ ಹೌ ಯು ನೀಡ್ ಟು ಕೀಪ್ ದಿಸ್ ಥಿಂಗ್ಸ್ ಔಟ್. ಎಫೆಸಿ 3, ಆತನ ಆತ್ಮನ ಮೂಲಕ ಆಂತರ್ಯದಲ್ಲಿ ವಿಶೇಷ ಬಲವನ್ನು ಅನುಗ್ರಹಿಸುವ ಹಾಗೆಯೂ ಕ್ರಿಸ್ತರು ನಿಮ್ಮ ಹೃದಯಗಳಲ್ಲಿ ನಂಬಿಕೆಯ ಮೂಲಕ ವಾಸಿಸುವಂತೆಯೂ ನೀವು ಪ್ರೀತಿಯಲ್ಲಿ ಬೇರೂರಿ ನೆಲೆಗೊಂಡು ನಿಂತು ಪರಿಶುದ್ಧರೆಲ್ಲರೊಂದಿಗೆ ಅದರ ಅಗಲ, ಉದ್ದ, ಆಳ ಮತ್ತು ಎತ್ತರವನ್ನು ಗ್ರಹಿಸುವಂತೆ. ಸಾಕು, ಅಂತರಂಗ ಪುರುಷನಲ್ಲಿ ಬಲವನ್ನು ಕೊಡುತ್ತಾನಂತೆ. ಒಂದೊಂದು ಸಾರಿ ಹೊರಗೆ ಪರಿಸ್ಥಿತಿ ಬದಲಾಗುವುದಿಲ್ಲ, ಗುರುತಿಟ್ಟುಕೊಳ್ಳಿ. ನಿನ್ನ ಜೀವಿತದಲ್ಲಿ ಯಾವುದಾದ್ರೂ ಒಂದು ಬೆಟ್ಟ ಹೋಗುತ್ತೆ, ಅದಕ್ಕಿಂತ ಮುಂಚೆ ನಿನ್ನ ಹೃದಯ ಹೇಗಿರುತ್ತೋ ಹೇಳುತ್ತೇನೆ. ಬಿಫೋರ್ ಯು ಥಿಂಕ್ ದಟ್ ಎನಿಥಿಂಗ್, ಅದೆಂಥ ಕ್ಯಾನ್ಸರ್ ಆದರೂ ಆಗ್ಬೋದು, ಏಡ್ಸ್ ಆದರೂ ಆಗ್ಬೋದು, ಸಾಲ ಆಗಿರ್ಬೋದು, ಬಾಧೆ ಆಗಿರ್ಬೋದು, ಎಷ್ಟು ದೊಡ್ಡ ಶತ್ರು ಕೂಡ ಆಗಿರ್ಬೋದು, ಎಷ್ಟು ದೊಡ್ಡ ಅವಮಾನವಾದ್ರೂ ಆಗಿರಬಹುದು, ವೇದನೆ ಆಗಿರಬಹುದು, ಅದು ಹೋಗೋದಕ್ಕಿಂತ ಮುಂಚೆ ಹೇಗಿರುತ್ತೋ ಗೊತ್ತಾ? ಏನು ಬದಲಾಗೋದಿಲ್ಲ. ಇನ್ನು ಪರಿಸ್ಥಿತಿ ಬಹಳ ಭಯಂಕರವಾಗಿ ಕೂಡ ಇರ್ಬೋದು, ಆದರೆ ಒಳಗ್ ಒಂದೇ ಇರುತ್ತೆ. ಇದು ಎಷ್ಟು ಬೆಳೆದ್ರು ಎಂತಾದ್ರೂ ಹೋಗಲೇಬೇಕು ಅಂತ ವಿಶ್ವಾಸವು ನಿನ್ನಲ್ಲಿ ಸ್ಥಿರವಾಗಿದೆ ಅನ್ಕೋ, ತಪ್ಪದೆ ಅದು ಹೋಗುತ್ತೆ. ಇದೇ ಸೂಚನೆ. ಅದು ಯಾವ ಸ್ಟೇಜ್ ಹೊರಟೋಗುತ್ತೆ ಅಂದ್ರೆ, ಇನ್ನು ಎಲ್ಲವೂ ಇದ್ದರೂ ಸಹ ಕಮ್ಮಿ ಆಗೋಗುತ್ತೆ ಅನ್ನುವಂಥ ವಿಶ್ವಾಸ ನೀನೊಳಗೆ ಬಂದ್ಬಿಡುತ್ತಂತೆ. ಹಾಗೆ ಬಂದಾಗ ಅದಕ್ಕೆ ನೀನು ಗಂಟೆಗಳ ಟೈಮ್ ಕೊಡ್ಬೋದು. ಅಂಥ ವಿಶ್ವಾಸಕ್ಕೆ ಈಗ ಟೈಮ್ ಕೊಡಲ್ಲ. ಆಗಲೇ ಆ ಬೆಟ್ಟವು ಕದಲುವುದು ಪ್ರಾರಂಭವಾಗಿದೆ. ಗಂಟೆಗಳಲ್ಲಿ ಆ ಬೆಟ್ಟ ಹೊರಟೋಗುತ್ತೆ. ಅವರ್ಸ್. ದಟ್ಸ್ ಹೌ ಇಟ್ ಹ್ಯಾಪನ್ಸ್. ಯು ಸಿ ದಟ್. ಸೊ ಮೊದಲನೇ ಅದ್ಭುತ, ಈ ಮೆಸೇಜ್ ನಿಮಗೆ ಬೋಧಿಸುತ್ತಿರುವಾಗ ದೇವರು ನಿನ್ನ ವಿಶ್ವಾಸವನ್ನು ಬೆಳೆಸಲು ಆಟೋಮೆಟಿಕ್ ಆಗಿ ಈ ತಿಂಗಳ ಕೊನೆಯೊಳಗೆ ಒಂದು ಬೆಟ್ಟವನ್ನು ತೆಗೆದುಹಾಕುತ್ತಿದ್ದಾನೆ. ಅಂದ್ರೆ ಮುಂಚೆ ವಿಶ್ವಾಸವನ್ನು ಬೆಳೆಸುವುದಕ್ಕೆ ಅದ್ಭುತಗಳನ್ನು ಮಾಡುತ್ತಾನೆ. ಆನಂತರ ನಿನ್ಗೆ ಗೊತ್ತಿಲ್ಲ ಯಾಕೆ ಮಾಡುತ್ತಿಲ್ಲ ಅಂತ. ಆನಂತರ ನಿನ್ನ ವಿಶ್ವಾಸವನ್ನು ಬೆಳೆಸ್ಕೋಬೇಕು. ಓಕೆ, ಹಿ ವಿಲ್ ಮೇಕ್ ಯುವರ್ ಫೈತ್ ಗ್ರೋ ಆ್ಯಂಡ್ ಅಲೌ ಯು ಟು ಡೂ ಸಮ್ ಥಿಂಗ್ಸ್. ನಿನಗೆ ಕೂಡ ಆತನು ಎಲ್ಲ ನೀನೇ ಮಾಡ್ತಂದೆ. ಕರೆಕ್ಟ್, ಆತನ ಮುಂಚೆ ನಿನ್ನ ವಿಶ್ವಾಸವನ್ನು ಬೆಳೆಸುತ್ತಾನೆ. ನಂತರ ನಿನ್ನ ವಿಶ್ವಾಸವು ಬೆಳಿಬೇಕಂತ ನೀನು ಏನೋ ಒಂದು ರೀತಿಯಾಗಿ ಕೇಳಬೇಕು. ವಾಕ್ಯಕ್ಕೆ ವಿಧೇಯತೆಯನ್ನು ತೋರಿಸಬೇಕಂತ ಹೇಳುತ್ತಾನೆ. ವಾಕ್ಯ ಕೇಳದೆ ಹೋದ್ರು ಆ ಕುರುಡರು, ಅವರು ನೋಡಿ ಕಣ್ಣು ಕಾಣಿಸದೆ ಹೋದ್ರು, ಕೇಳಿ ಬಂದಿದ್ದಾರೆ. ಒಂದು ವೇಳೆ ಕಿವುಡರಾದ್ರೆ ಬೇರೆಯವರನ್ನು ತೆಗೆದುಕೊಂಡು ಬಂದಿದ್ದಾರಂತೆ. ಆಗ ಯೇಸು ಪ್ರಭುರು ಅವ್ರನ್ನ ಮುಟ್ಟಿದ್ದಾರೆ. ಸೊ ಗಾಡ್ ವಿಲ್ ಡೂ ಎ ಮಿರಾಕಲ್. ಈ ದಿನ ನಿಮ್ಮ ಮನೆಯಲ್ಲಿ 4 ಬೆಟ್ಟಗಳಿದೆಯಾ, 5 ಬೆಟ್ಟಗಳಿದೆಯಾ, 9 ಬೆಟ್ಟಗಳಿವೆಯಾ? ದೇವರು ಒಂದು ಬೆಟ್ಟವನ್ನು ಈ ತಿಂಗಳ ಕೊನೆ ಒಳಗೆ ಸ್ಯಾಂಪಲ್ ಆಗಿ ಅದನ್ನು ಸಮುದ್ರದಲ್ಲಿ ಬೀಳಿಸಿ ಮಿಕ್ಕ ಬೆಟ್ಟಗಳನ್ನು ನೀನು ಕಿತ್ತಾಕಲಿಕ್ಕೆ ದೇವರು ನಿಂಗೆ ವಿಶ್ವಾಸ ಕೊಡುತ್ತಿದ್ದಾನೆ. ಯು ಆರ್ ರೆಡಿ ಫಾರ್ ದಟ್. ಗಾಡ್ಸ್ ಗೋಯಿಂಗ್ ಟು ಡೂ ದಟ್. ಈಸ್ ಗೋಯಿಂಗ್ ಟು ರಿನ್ಯೂ ಯುವರ್ ಮೈಂಡ್ ಟುಡೇ. ನಜರೇತ್ ಯೇಸು ನಾಮದಲ್ಲಿ ಈ ದಿನದಿಂದ ನೀನು ಕದಲೇಬೇಕು. ಈ ದಿನ ಕಮಾನ್, ಡೋಂಟ್ ಲೆಟ್ ಇಟ್ ಸ್ಟೇ ದೇರ್. ಮೂವ್ ಇಟ್ ಟುಡೇ. ದಟ್ ಬ್ರೈನ್ ಟ್ಯೂಮರ್, ದಟ್ ಕ್ಯಾನ್ಸರ್, ಲಂಗ್ ಡಿಸೀಸ್, ಚರ್ಮ ವ್ಯಾಧಿಗಳು, ವಾಟ್ ಎವರ್ ಸಿಕ್ನೆಸ್, ಹಲ್ಲಿನ ಸಮಸ್ಯೆ, ಕಣ್ಣು, ಮೆದುಳು, ಬಲಹೀನತೆ, ಶಾಪಗಳು, ಮೂವ್ ಇಟ್. ಪುಟ್ ಯುವರ್ ಫೇತ್ to work today. Don't compromise. Use your faith. He can put an end to that sickness. He can put an end to that disease. He can replace the sin. ನಜರೇತ್ ಯೇಸು ನಾಮದಲ್ಲಿ ಪ್ರತಿ ಬೆಟ್ಟವು ಕದಲುವಂತೆ ಪ್ರಾರ್ಥಿಸುತ್ತಿದ್ದೇವೆ ತಂದೆಯೇ. ಆಮೆನ್.